ತೀವ್ರ ಬೆನ್ನೋಲಿರುವಂತಹ ದರ್ಶನ್ಗೆ ಆಪರೇಷನ್ ನಡೆಯುತ್ತಾ ಅಥವಾ ಫಿಸಿಯೋಥೆರಪಿನೇ ಫಿಕ್ಸ್ ಆಗುತ್ತಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಲೇ ಇದೆ. ಇದೀಗ ದಚ್ಚು ಫ್ಯಾಮಿಲಿ ಆ ಒಂದು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಅದೇನು, ಬನ್ನಿ ನೋಡೋಣ. ಕಾಟೇರನಿಗೆ ಆಪರೇಷನ್ ಫಿಕ್ಸ್. ಸರ್ಜರಿಗೆ ದಚ್ಚು ಫ್ಯಾಮಿಲಿಯಿಂದ ಗ್ರೀನ್ ಸಿಗ್ನಲ್. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆಯಲ್ಲಿ ಬಂದಿಖಾನೆ ಸೇರಿ ಈಗ ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ. ಸರ್ಜರಿ ನಡೆದ್ರೆ ತೊಂದರೆಯಾಗುತ್ತೆ ಅಂತ ಆತಂಕದಲ್ಲಿರೋ ದಾಸ ವೈದ್ಯರು ಹಾಗೂ ಕುಟುಂಬವನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಕಾನೂನು ಕಂಟಕದ ಭೀತಿ ಇರೋದ್ರಿಂದ ಆಪರೇಷನ್ಗೆ ದರ್ಶನ್ ಕುಟುಂಬ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಂತೆ. ಹೌದು, ದರ್ಶನ್ನನ್ನ ನೋಡಿಕೊಳ್ಳುತ್ತಿರುವ ವೈದ್ಯರಿಗೆ ದಾಸನ ಫ್ಯಾಮಿಲಿ ಆಪರೇಷನ್ ಮಾಡಿ ಎಂದು ಹೇಳಿದೆ. ಈ ಮೂಲಕ ದರ್ಶನ್ಗೆ ಸರ್ಜರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಯಾವಾಗ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತೀವ್ರ ಬೆನ್ನೋಲಿರುವಂತಹ ದರ್ಶನ್ಗೆ ಆಪರೇಷನ್ ನಡೆಯುತ್ತಾ ಅಥವಾ ಫಿಸಿಯೋಥೆರಪಿನೇ ಫಿಕ್ಸ್ ಆಗುತ್ತಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಲೇ ಇದೆ. ಇದೀಗ ದಚ್ಚು ಫ್ಯಾಮಿಲಿ ಆ ಒಂದು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಅದೇನು, ಬನ್ನಿ ನೋಡೋಣ. ಕಾಟೇರನಿಗೆ ಆಪರೇಷನ್ ಫಿಕ್ಸ್. ಸರ್ಜರಿಗೆ ದಚ್ಚು ಫ್ಯಾಮಿಲಿಯಿಂದ ಗ್ರೀನ್ ಸಿಗ್ನಲ್. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆಯಲ್ಲಿ ಬಂದಿಖಾನೆ ಸೇರಿ ಈಗ ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ. ಸರ್ಜರಿ ನಡೆದ್ರೆ ತೊಂದರೆಯಾಗುತ್ತೆ ಅಂತ ಆತಂಕದಲ್ಲಿರೋ ದಾಸ ವೈದ್ಯರು ಹಾಗೂ ಕುಟುಂಬವನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಕಾನೂನು ಕಂಟಕದ ಭೀತಿ ಇರೋದ್ರಿಂದ ಆಪರೇಷನ್ಗೆ ದರ್ಶನ್ ಕುಟುಂಬ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಂತೆ. ಹೌದು, ದರ್ಶನ್ನನ್ನ ನೋಡಿಕೊಳ್ಳುತ್ತಿರುವ ವೈದ್ಯರಿಗೆ ದಾಸನ ಫ್ಯಾಮಿಲಿ ಆಪರೇಷನ್ ಮಾಡಿ ಎಂದು ಹೇಳಿದೆ. ಈ ಮೂಲಕ ದರ್ಶನ್ಗೆ ಸರ್ಜರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಯಾವಾಗ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬಳ್ಳಾರಿ ಜೈಲು ವಾಸ ದರ್ಶನ್ರನ್ನ ಬದಲಾಯಿಸಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಸ್ವಾಮೀಜಿಯೊಬ್ಬರ ಮಾತು ಈಗ ದರ್ಶನ್ ಬದಲಾವಣೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಸ್ವಾಮೀಜಿ ಯಾರು, ಅವ್ರು ಹೇಳಿದ್ದೇನು, ಬನ್ನಿ ನೋಡೋಣ. ಪಾಪ ತಾ ಮಾಡಿದ ಕರ್ಮ ಬಲವಂತವಾದರೆ ಆರೇನು ಮಾಡುವ, ಮನುಷ್ಯ ಪುಣ್ಯ ಮಾಡಕ್ಕೆ ಹೆದರಬಾರದು, ಅದೇ ಪಾಪ ಮಾಡಕ್ಕೆ ಹೆದರಬೇಕು. ನಾವು ಪಾಪ ಮಾಡಕ್ಕೆ ಹೆದರ್ತಾ ಇಲ್ಲ, ಪುಣ್ಯ ಮಾಡಕ್ಕೆ ಹೆದರ್ತಾ ಇಲ್ಲ. ಅದು ಕಾಟೇರಗೆ ಕರಾಳ ದಿನಗಳು ಕಾಡ್ತಿದ್ದ ಕಾಲ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬೆಂದು ಬಸವಳಿದಿದ್ದ ದರ್ಶನನ್ನ ಬಿಡಿಸಲು ವಿಜಯಲಕ್ಷ್ಮಿ ಅಲಿಯದ ದೇವಸ್ಥಾನಗಳಿರಲಿಲ್ಲ, ಸುತ್ತದ ಮಠ ಮಂದಿರಗಳಿರಲಿಲ್ಲ. ಕೇವಲ ಪತ್ನಿಯ ಪೂಜೆಗಷ್ಟೇ ದೇವರು ವರ ಕೊಡಲು ದಾಸ ಮಾಡಿದ್ದೇನು ಕಡಿಮೆ ಪಾಪನ. ಕೋಡಿಶ್ರೀ ಮಾತು ಕೇಳಿ ಬದಲಾದ ಭೂಪತಿ. ಪಾಪ ತೊಳೆಯಲು ಕಾಲಭೈರವನ ಭಕ್ತನಾದ್ನ.
ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ರೇಣುಕಾಸ್ವಾಮಿ ಕಂಕುಲಿಗೆ ಈತನೇ ಸಾರಥಿಯಾಗಿದ್ದ. ಈ ಮಹಾಪಾಪ ದರ್ಶನ್ ಬೆನ್ನೇರಿ ಕೂತಿತ್ತು. ಈ ಪಾಪದ ಕೊಳೆ ತೊಳೆಯಲು ದರ್ಶನ್ಗೆ ಸಿಕ್ಕಿದ್ದು ಇದೊಂದು ಗುರುವಾಣಿ. ಕೋಡಿ ಮಠದ ಶ್ರೀಗಳು ಹೇಳಿದ್ದ ಇದೇ ಭವಿಷ್ಯವಾಣಿ. ಹೌದು, ಅಕ್ಟೋಬರ್ 15ರಂದು ಚಿಕ್ಕಬಳ್ಳಾಪುರದಲ್ಲಿ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದ ಕೋಡಿ ಶ್ರೀಗಳು, ಮನುಷ್ಯ ತಪ್ಪು ಮಾಡಲು ಭಯಪಡಬೇಕು, ಒಳ್ಳೆಯದನ್ನ ಮಾಡಲು ಅಲ್ಲ ಅನ್ನೋ ಮಾರ್ಮಿಕ ಮಾತುಗಳನ್ನಾಡಿದ್ರು. ದರ್ಶನ್ ತನ್ನ ಪಾಪಗಳನ್ನ ತೊಳೆದುಕೊಳ್ಳಲು ಯತ್ನಿಸಿದ್ರೆ ಹೊರಬರುವುದಾಗಿ ಭವಿಷ್ಯವನ್ನ ಹೇಳಿದ್ರು. ಪಾಪದ ಪಾಶ ಉಚ್ಚಿದ್ರೆ ಪಾಶ ಸರಿಯಾಗುತ್ತೆ. ಬೆಲ್ಲ ಪಾಯಸ ಮಾಡ್ತಾರಲ್ಲ, ಅದಕ್ಕೆ ಬೆಲ್ಲ ಏನಿರುತ್ತೆ, ಕೊಳೆ ಇರುತ್ತೆ, ಅದು ಉಕ್ಕುತ್ತೆ ಪಾಯಸ. ಮೇಲೆ ಕೊಳೆ ತೆಗೆದ್ರೆ ಪಾಯಸ ರುಚಿ ಆಗುತ್ತೆ. ಮನುಷ್ಯನ ಪಾಪದ ಹೋಗಬೇಕು. ಪಾಪ ತಾ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವರು. ಮನುಷ್ಯ ಪುಣ್ಯ ಮಾಡಕ್ಕೆ ಹೆದರಬಾರದು. ದರ್ಶನ್ ಬಗ್ಗೆ ಕೋಡಿ ಶ್ರೀಗಳು ಇಷ್ಟು ಮಾತ್ರ ಹೇಳಿರಲಿಲ್ಲ. ಜೈಲಿನಲ್ಲೇ ಪಾಪ ಕಳೆದುಕೊಳ್ಳುವ ಮಾರ್ಗವನ್ನ ಹೇಳಿದ್ರು. ಊರಲ್ಲಿ ಹೆಣ್ಣುಗಳ ಹಾವಳಿ ಜಾಸ್ತಿ ಆಗಿದೆ, ಆ ಹಾವಳಿ ಹೆಚ್ಚಾಗ್ತದೆ. ಅದಕ್ಕೆ ಪ್ರೀತ್ಯರ್ಥವಾಗಿ ಆಗಾಗ ಆ ನಾಯಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ಆ ಒಂದು ಸಮಸ್ಯೆ ಕಮ್ಮಿ ಆಗ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾಯಿಗಳಿಗೆ ವಿಶೇಷ ಸ್ಥಾನ ಇದೆ. ಕಾಲಭೈರವೇಶ್ವರನ ಸ್ವಾಮಿಯ ಸನ್ನಿಧಿ ಆದಿಚುಂಚನಗಿರಿಯಲ್ಲಿ ಕರಿ ಬಣ್ಣದ ಶ್ವಾನಕ್ಕೆ ದೇವರ ಸ್ಥಾನವಿದೆ. ಹೀಗಾಗಿಯೇ ನಾಯಿಗಳಿಗೆ ಆಹಾರ ನೀಡಿದ್ರೆ ಪಾಪ ಪರಿಹಾರವಾಗುವುದಾಗಿ ಕೋಡಿ ಶ್ರೀಗಳು ಹೇಳಿದ್ರು. ಕೋಡಿ ಶ್ರೀಗಳ ಮಾತಿನಂತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕರಿನಾಯಿಯ ಸ್ನೇಹ ಸಂಪಾದಿಸಿದ್ರು. ನಾಯಿಗೆ ಊಟ ತಿಂಡಿ ಹಾಕಿ ಪಾಪ ಕಡಿಮೆ ಮಾಡುವ ದಾರಿಯನ್ನು ನೋಡಿಕೊಂಡಿದ್ರು. ಕರಿನಾಯಿಯ ಸ್ನೇಹ ಪ್ರಾಯಶ್ಚಿತ್ತದಿಂದಲೇ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ತು. ಈ ಮೂಲಕ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ ಅನ್ನೋದು ಭಕ್ತರ ನಂಬಿಕೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತೀವ್ರ ಬೆನ್ನೋಲಿರುವಂತಹ ದರ್ಶನ್ಗೆ ಆಪರೇಷನ್ ನಡೆಯುತ್ತಾ ಅಥವಾ ಫಿಸಿಯೋಥೆರಪಿನೇ ಫಿಕ್ಸ್ ಆಗುತ್ತಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಲೇ ಇದೆ. ಇದೀಗ ದಚ್ಚು ಫ್ಯಾಮಿಲಿ ಆ ಒಂದು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಅದೇನು, ಬನ್ನಿ ನೋಡೋಣ. ಕಾಟೇರನಿಗೆ ಆಪರೇಷನ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ಸರ್ಜರಿಗೆ ದಚ್ಚು ಫ್ಯಾಮಿಲಿಯಿಂದ ಗ್ರೀನ್ ಸಿಗ್ನಲ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಲ್ಲಿ ಬಂದಿಖಾನೆ ಸೇರಿ ಈಗ ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಮಾಡಿಸಿಕೊಂಡ್ರೆ ಒಳ್ಳೆಯದು ಅಂತ ವೈದ್ಯರ ಸಲಹೆ ಕೊಡ್ತಾನೆ ಬರ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಅದ್ಯಾಕೋ ಗೊತ್ತಿಲ್ಲ, ಸರ್ಜರಿ ಅಂದ್ರೆ ಭಯ. ಆಪರೇಷನ್ ಬಗ್ಗೆ ಮಾಹಿತಿ ಪಡೆದುಕೊಂಡ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ದಾನಂತೆ. ಸರ್ಜರಿ ನಡೆದ್ರೆ ತೊಂದರೆಯಾಗುತ್ತೆ ಅಂತ ಆತಂಕದಲ್ಲಿರೋ ದಾಸ ವೈದ್ಯರು ಹಾಗೂ ಕುಟುಂಬವನ್ನ ಕನ್ವಿನ್ಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಕಾನೂನು ಕಂಟಕದ ಭೀತಿ ಇರೋದ್ರಿಂದ ಆಪರೇಷನ್ಗೆ ದರ್ಶನ್ ಕುಟುಂಬ ಸರ್ಜರಿಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಂತೆ. ಹೌದು, ದರ್ಶನ್ ಅನ್ನ ನೋಡಿಕೊಳ್ಳುತ್ತಿರುವ ವೈದ್ಯರಿಗೆ ದಾಸನ ಫ್ಯಾಮಿಲಿ ಆಪರೇಷನ್ ಮಾಡಿ ಎಂದು ಹೇಳಿದೆ. ಈ ಮೂಲಕ ದರ್ಶನ್ಗೆ ಸರ್ಜರಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಆದ್ರೆ ಯಾವಾಗ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.